ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಗುಣಮಟ್ಟ ಯಾಕೆ ಹೇಳ್ತೀವಿ ಅಂದ್ರೆ ನಾವು ಈಗ ಪ್ರತಿಯೊಬ್ಬರು ಒಂದು ರೈತರು ಇವತ್ತು ಎಲ್ಲೇ ಹೋದ್ರೂ ಕೂಡ ನಾವು ಪ್ರತಿ ವಸ್ತುವನ್ನು ಖರೀದಿ ಮಾಡಿದಾಗ ಕೂಡ ಆ ದುಡ್ಡಿಗೆ ತಕ್ಕ ಮಟ್ಟಿಗೆ ಏನಾಗುತ್ತೆ ಅದಕ್ಕೆ ನಾವು ಮಾರ್ಕೆಟ್ ಹೇಳ್ತೀವಿ, ಅಂದ್ರೆ ಗುಣಮಟ್ಟ ಅಂತ ಹೇಳ್ತೀವಿ. ಇವತ್ತು ಟೊಮೊಟೊ ಹುಡಿ ತಗೊಂಡ್ವಿ, 100 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ, 150 ರೂಪಾಯಿ ಕೂಡ ಕೆಜಿ ಹುಡಿ ಸಿಗ್ತದೆ ಅಲ್ವಾ, 10 ರೂಪಾಯಿಂದ ಹುಡಿ ಸಿಗ್ತದೆ ಅಂದ್ರೆ ಅದು ಕ್ವಾಲಿಟಿ ಅದ್ರ ಮೇಲೆ ಇರ್ತದೆ. ಅದರಿಂದ ಇವತ್ತು ಬಟ್ಟೆ ತಗೊಂಡ್ವಿ, ದಯಮಾಡಿಸಿ ಎಷ್ಟು ಬೇರೆ ಕಡಿಮೆ ಮಾಡಿರ್ತಕ್ಕಂಥ ಬಟ್ಟೆ ಎಷ್ಟು. ಇವತ್ತು ಸ್ಕೂಲ್ಸು ಅಷ್ಟೇ, ಗೌರ್ಮೆಂಟ್ ಸ್ಕೂಲ್ ಎಷ್ಟು, ಇವತ್ತು ಬೇರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಸ್ಕೂಲ್ಸ್ ತೆಗೆಸ್ಬೇಕಂದ್ರೆ 56ಕ್ಕೆ ಡೊನೇಷನ್ ಎಷ್ಟು. ಪ್ರತಿಯೊಂದರಲ್ಲೂ ಕೂಡ ಇವತ್ತು ದುಡ್ಡು ಹೆಚ್ಚಿಗೆ ಕೊಡ್ಬೇಕಾದ್ರೆ ನಾವು ಕೇಳೋದು ಕ್ವಾಲಿಟಿ, ಗುಣಮಟ್ಟ. ಅದರಿಂದ ನಾವು ತಿನ್ನೋ ಪದಾರ್ಥನೂ ಅಷ್ಟೇ, ಬೇರೆ ಬೆಂಗಳೂರಿಗೆ ಹೋದ್ರೆ ಫುಟ್ಪಾತಲ್ಲಿ ಊಟ ಸಿಗ್ತದೆ, 5 ಸ್ಟಾರ್ ಊಟ ಸಿಗ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಎಲ್ಲಿ ನಾವು ದುಡ್ಡು ಜಾಸ್ತಿ ಕೊಟ್ಟು ಅಲ್ಲಿ ಗುಣಮಟ್ಟ ಜಾಸ್ತಿ ಇರ್ತದೆ. ಅದಕ್ಕೆ ಯಾಕೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ನಾನು ಈ ಮಾತಿಂದ ಬಂದಿದ್ರೆ ಮಂಜಣ್ಣ ಅವರು ಇವತ್ತು 4ನೇ ಸರ್ತಿ ಅವರು ಕೂಡ ನಿರ್ದೇಶಕರು ಮತ್ತು 2ನೇ ಸರ್ತಿ ಅಧ್ಯಕ್ಷರು ಕೂಡ ಅವರು ಕೂಡ ಹಿಂದೆ ಯಾವ ರೀತಿ ವ್ಯವಸ್ಥೆ ಇತ್ತು, ಯಾವ ರೀತಿ ಇವತ್ತು ಅವರ ಅಧ್ಯಕ್ಷತೆ ಬಂದ್ಮೇಲೆ ನಾವು ಯಾವ ರೀತಿ ಒಟ್ಟಿಗೆ ಎಲ್ಲ ಸೇರಿ ಈ ಒಂದು ಒಕ್ಕೂಟದ ಅಧ್ಯಕ್ಷರಾಗಿ ಯಾವ ರೀತಿ ಒಕ್ಕೂಟವನ್ನು ಮುನ್ನಡೆಸಬೇಕು, ಅವರು ಕೂಡ ಒಂದೇ ಆದಂತ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡಿದ್ದಾರೆ. ಇದು ಕೂಡ ರಾಜಿ ಆಗೋದಿಲ್ಲ. ಒಂದನೇದಾಗಿ ನಾವು ಗುಣಮಟ್ಟದಲ್ಲಿ ಕೊಡಬೇಕು. ಈ ದೇಶದಲ್ಲಿ ಒಂದು ವ್ಯವಸ್ಥೆ ಬದಲಾವಣೆ ಆಗಿರೋದ್ರಿಂದ ಗುಣಮಟ್ಟದ ಮೇಲೆ ಆಧಾರ ಇರೋದ್ರಿಂದ ಅದೆಲ್ಲ ಇವತ್ತು ತರಬೇಕಾಗ್ತದೆ. ಅದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮತ್ತೆ ಅವರು ಕೂಡ ಬೇರೆ ಬೇರೆ ಕನ್ಸೆಪ್ಟ್ ಇಟ್ಟಿದ್ದಾರೆ. ಇವತ್ತು 7 ಲಕ್ಷ 8 ಲಕ್ಷ ಲೀಟರ್ ಹಾಲು ತಗೊಂಡೋಗ್ಬೇಕು, ಹೊಸ ಡೈರಿ ಮಾಡಬೇಕು. ಇವತ್ತು ನಮ್ಮಲ್ಲಿ ದೊಡ್ಡ ಸವಾಲಿದೆ. ಅದಕ್ಕೆ ಇವತ್ತು ನಾವು ನಮ್ಮಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಾಣಿಕೆ ಮಾಡ್ಕೊಬೇಕು. ನಾವು ಅದನ್ನ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಸಮುದ್ರ ಇದ್ದಾಗ ಕೆಲವು ಕಡೆ ಹೊಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇವತ್ತು ಕೋಲಾರದಲ್ಲಿ 8 ಲಕ್ಷ ಆಗ್ತಾ ಇದೆ, ನಮ್ಮ ಬರೀ 5 ಲಕ್ಷ ಲೀಟರ್ ಹಾಲು ಆಗ್ತದೆ. ಇವತ್ತು ರೇಟ್ ಎಲ್ಲಕ್ಕಿಂತ ಸರಿಸಮಾನವಾಗಿ ಕೊಡ್ತಾ ಇದ್ದಾರೆ. ಈಗಾಗಲೇ ಹೇಳ್ತಿದ್ರು ಅಧ್ಯಕ್ಷರು, ಹಾಸನದಲ್ಲಿ ಇವತ್ತು 16 ಲಕ್ಷ ಲೀಟರ್ ಹಾಲು ಉತ್ಪಾದನೆ, 12 ಲಕ್ಷ ಹಾಲು ಉತ್ಪಾದನೆ ಆಗ್ತಾ ಇತ್ತು ಕೂಡ ಬರೀ ನೀರು ನಾವು ಕೊಡ್ತೀವಿ, 50% ನೀರಿತ್ತು. ಆದರೆ ರೈತರು ಇವತ್ತು ಮತ್ತೆ ನಮ್ಮ ಆಡಳಿತ ಮಂಡಳಿ ಕಾರ್ಯದರ್ಶಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಮತ್ತೆ ಒಕ್ಕೂಟ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಸದ್ಬಳಕೆ ಮಾಡ್ಕೊಂಡು ಇವತ್ತು ಇದೇ ಬರೀ ಲೀಟರ್ಗೆ ಹಾಲು ಮಾಡ್ಕೊಳ್ತಾ ಇತ್ತು. ಬರೀ CLR ಆಗ್ತದೆ, ಅಂದ್ರೆ ಡಿಗ್ರಿ ಆಗ್ತದೆ. ಇವತ್ತಂಗೆಲ್ಲ ಎಲ್ಲ ಗ್ರಾಮಗಳಲ್ಲಿ ಕೂಡ ಇವತ್ತು ಸ್ವಂತ ಕಟ್ಟಡ ಇದೆ, ಇವತ್ತು ಸ್ವಂತ ಕಂಪ್ಯೂಟರ್ ಕೊಟ್ಟಿದ್ದೀವಿ, ಅನಲೈಸರ್ ಕೊಟ್ಟಿದ್ದೀವಿ, ಎಲ್ಲ ಗರ್ಭರ್ ಕೊಟ್ಟಿದ್ದೀವಿ. ಎಲ್ಲ ರೀತಿಯಲ್ಲೂ ಕೂಡ ಹಂತವಾಗಿ ಇವತ್ತು ರೈತರು ಇವತ್ತು ಬಹಳ ತಂತ್ರಜ್ಞಾನದಲ್ಲಿ ಹೆಚ್ಚಿಗೆ ಅವರಿಗೆ ಅವಕಾಶ ಕೊಡಬೇಕು, ರೇಟ್ ಜಾಸ್ತಿ ಕೊಡಬೇಕು, ಪ್ರೈವೇಟ್ ಅವರಿಗೆ ನಾವು ಕೂಡ ಕಾಂಪಿಟೇಷನ್ ಕೊಡಬೇಕು ಅನ್ನೋ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಈ ಒಂದು ವ್ಯವಸ್ಥೆಯನ್ನ ನೋಡಿ ಈ ಹೋಗಿ ಕೂಡ ಇವತ್ತು ಎಲ್ಲ ಒಂದು 5-6 ಸೊಸೈಟಿ ಕೂಡ ಎಲ್ಲ ಸೊಸೈಟಿಗಳಲ್ಲಿ ಕೂಡ AMC ಕೊಟ್ಟಿದ್ದೀವಿ. AMC ಕೂಡ ಬದಲಾವಣೆ ತಂದಿದ್ದು. ಯಾಕೆ ಇವತ್ತು ಪ್ರೈವೇಟ್ ಅವ್ರಿಗೆ ಹೋಗ್ತಿದ್ದಾರೆ ಅಂದ್ರೆ ಇದರಲ್ಲಿ ಚರ್ಚೆ ಆಯಿತು. ಮತ್ತೆ 35-40 ನಾವು ಕೊಡ್ತಿದ್ದೀವಿ ಪ್ರತಿ ಲೀಟರ್ಗೆ. ಅದನ್ನ ಇವತ್ತು 3.5 8.5 ಕೊಡ್ತಿರೋದಂತ ಎಲ್ಲರೂ ಗೊತ್ತಿರಬೇಕು. ಪ್ರತಿ ಒಂದು ಪಾಯಿಂಟ್ ಕೂಡ ಇವತ್ತು ದುಡ್ಡು ಕೊಡ್ತಾರೆ, 15 ಪೈಸೆ ಹೆಚ್ಚುವರಿ ಅಂತ ದುಡ್ಡು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಅಳವಡಿಕೆ ಮಾಡ್ಕೋಬೇಕು. ನಾವು ಎಲ್ಲರೂ ಕೂಡ ಪ್ರತಿ ಗ್ರಾಮದಲ್ಲಿ ಅಂದ್ರೆ ಆಗಲೇ ನಮ್ಮ NGO ಹೇಳ್ತೀವಿ, ದೇವಸ್ಥಾನ, ಸ್ಕೂಲ್, ಸಂಘ ಅಷ್ಟೇ. ಪ್ರತಿ ಗ್ರಾಮದಲ್ಲಿ ಇವತ್ತು ಎಷ್ಟು ಜನಸಂಖ್ಯೆ ಆಧಾರದ ಶ್ರೀಶಕ್ತಿ ಸಂಘ ಇರ್ತದೆ ಕನ್ನಡಕ ಒಳ್ಳೆಯದಾಗಿ ಶ್ರೀಶಕ್ತಿ ಸಂಘ ಅಷ್ಟೇ. ಅಂದ್ರೆ ಅವರ ಸ್ವಾವಲಂಬನೆ ಬದುಕಲಿಕ್ಕೆ ಇವತ್ತು ಅಲ್ಲಿ ಸಾಲ ಸಿಗ್ತದೆ, ಕಡಿಮೆ ಬಡ್ಡಿ ದರದಲ್ಲಿ ಶ್ರೀಶಕ್ತಿ ಸಂಘ ಮಾಡ್ಬೋದು. ಅದೇ ರೀತಿ ಇವತ್ತು ಹಾಲು ಉತ್ಪಾದ ಸಹಕಾರ ಸಂಘ ಯಾಕಿರ್ತಂದ್ರೆ ನಮ್ಮ ಬದುಕು ಕಟ್ಕೊಳ್ಳಿಕ್ಕೆ ಇವತ್ತು ಹಾಲು ಉತ್ಪಾದ ಸಹಕಾರ ಸಂಘ ಇದೆ. ನಮ್ಮ ಬದುಕು ಇವತ್ತು ಪ್ರತಿ 15 ವರ್ಷಕ್ಕೆ ಒಂದ್ಸರ್ತಿ ನಮಗೆ ಮಳೆ ಇದೆ ಕೂಡ ನಮ್ಗೆ ಏನಾದ್ರು ಜೀವನ ಕೊಡ್ತಕ್ಕಂಥ
ಏನಾದ್ರು ಸಂಘ ಇರೋದು ಆರೋಪ ಸರ್ಕಾರಿಸಿದ್ರು ಮತ್ತೆ ಅದು ಹೆಚ್ಚುವರಿ ಮಾಡೇ ಮಾಡ್ತೀವಿ. ಮತ್ತೆ ಇವತ್ತು ಮಳೆಗಾಲ ಒಂದ್ ಕಡೆ ಇವತ್ತು ರೈತರ ಕಷ್ಟ ಇರೋದು ಮತ್ತೆ ಮಳೆ ಅಭಾವ ಇರೋದ್ರಿಂದ ಇವತ್ತು ಜಾಸ್ತಿ ಆಗ್ಬಾರ್ದು. ಇವತ್ತು ಕೂಡ 5 ಲಕ್ಷ ಲೀಟರ್ ಆಗ್ಬೋದು ಎಲ್ಲ ಹಾಲು ಕಮ್ಮಿ ಆಗ್ತಿಲ್ಲ. ಕಾರಣ ಬೇರೆ ಇವತ್ತು ಬೇರೆ ಬೆಳೆಗೆ ಇವತ್ತು ಕೈ ಕೊಟ್ಟಿರೋದ್ರಿಂದ ಎಲ್ಲ ಹಾಲಿನ ಉದ್ಯಮಕ್ಕೆ ಹೋಗ್ತಾ ಇದೆ. ಪ್ರೈವೇಟ್ ಅವ್ರು ಎಷ್ಟು ಬಂದ್ರು ಕೂಡ ನಮ್ಮನ್ನು ಕಾಂಪಿಟೇಟ್ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವರು ತರ್ಕಾಲ ಅಷ್ಟೇ ಯಾರು ಒಬ್ಬರು ಬರ್ತಾರೆ. ಆದ್ರೆ ಇವತ್ತು ನಮ್ಮ ಒಕ್ಕೂಟದ ಒಂದು ಸೊಸೈಟಿ ಇದೆ 100 ಕುಟುಂಬಗಳು ಮತ್ತೆ ಬೇರೆ ಬೇರೆ ಇವತ್ತು ಅವಲಂಬಿತರಾಗಿರ್ತಕ್ಕಂಥ ಎಲ್ಲ ಇವತ್ತು ನಮ್ಮ ಕಾಂಟ್ರಾಕ್ಟ್ ಇಟ್ಕೊಂಡು ಇವತ್ತು ಬೇರೆ ಬೇರೆಯವರೆಲ್ಲ ಬರ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅದರಿಂದ ನಾವು ಕೇಳ್ತಾ ಇದ್ದೀವಿ ನಿಮಗೆ, ನೀವು ದಯವಿಟ್ಟು ಇವತ್ತಿಗೆ ನಾವು ಕಂಪ್ಲೇಂಟ್ಸ್ ಕೊಟ್ಟಿದ್ದೀರೋ ಅದನ್ನ ರೆಕ್ಟಿಫೈ ಮಾಡಿ ಅಂದ್ರೆ ಅದನ್ನ ಬಗೆಹರಿಸೋಣ. ಅದನ್ನ ಯಾವುದೇ ರೀತಿ ಬಿಟ್ಕೊಡೋದಿಲ್ಲ. ನಾವು ಈ ಹೋಗಿ ವಿಶೇಷವಾಗಿ ಬರೀ 15,000 ಹಾಲಿರೋದ್ರಿಂದ ನಾವು ದಯವಿಟ್ಟು ಪ್ರತಿಯೊಬ್ಬ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರನ್ನು ನಾನು ಬೇಡಿಕೊಡ್ತೀನಿ. ನಾನು ಗುಣಮಟ್ಟ ರೈಸ್ ಮಾಡಿ ಫ್ಯಾಟಿನ ಮೇಲೆ ಸಿಡಿನಾಂಶದ ಮೇಲೆ ರೇಟ್ ಕೊಡಿ. ಜಾಸ್ತಿ ಆಗ್ತದೆ, ಅದು ರೇಟ್ ಜಾಸ್ತಿ ಕೊಡ್ತೀವಿ. ನಮ್ಮ ಗ್ರಾಮದಲ್ಲಿ ಕೂಡ ಇವತ್ತು 42 ರೂಪಾಯಿ ಕೊಡ್ತೀವಿ. ನಾವು ಫ್ಯಾಟಿನ ಆಧಾರದಲ್ಲಿ ನಮ್ಮ ಗ್ರಾಮದಲ್ಲಿ ಮೊದಲಾಗಿ ನಾವು ಯಾವ ನಿರ್ದೇಶಕ ನಾವು ಮಾತಾಡ್ತೀವಿ ಅಂದ್ರೆ ನಾವು ನೈತಿಕ ಪಾಯಿಂಟ್ ನಮ್ಮ ಗ್ರಾಮದಲ್ಲಿ ನಾವು ಸರಿ ಇರಬೇಕು ಅಷ್ಟು. ಅಲ್ಲಿ ನಾವು ಏನಂದ್ರೆ ಯಾರ ಹೆಸರು ನಮ್ಗೆ ಬರೋದಿಲ್ಲ. ನಾವು ಎಲ್ಲೂ ಕೂಡ ರೈತರು ಮೋಸ ಮಾಡ್ತಾ ಇದ್ದೀವಿ. ಗುಣಮಟ್ಟದ ಮೇಲೆ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಾವು ರೈತರಿಂದ ಬರೀ 1 ರೂಪಾಯಿ ತಗೊಳ್ತಾ ಇದ್ದೀವಿ ಅಷ್ಟೇ. ಅಂದ್ರೆ ಅದು ನಿಮ್ಮ ಅಭಿವೃದ್ಧಿಗೋಸ್ಕರ ಇವತ್ತು ಏನು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ದುಡ್ಡು 1 ರೂಪಾಯಿ ನಾವು ನೀಡ್ತೀವ ಅದು ಮತ್ತೆ ವಾಪಸ್ ಕೊಡ್ತೀವಿ. ಇವತ್ತು ಯಾಕೆಂದ್ರೆ ಇವತ್ತು ನಮ್ಮಲ್ಲಿ ಸುಮಾರು 50 ಕೋಟಿ ರೂಪಾಯಿ ಮಾತ್ರ ಇವತ್ತು ಕ್ಯಾಶ್ ಇಟ್ಕೊಂಡಿದ್ದೀವಿ. ಬರಗಾಲ ಪರಿಸ್ಥಿತಿ ಬಂದಾಗ ನಾವು ಯಾವ ರೀತಿ ಅದನ್ನು ಎದುರಿಸಬೇಕು, ರೈತರಿಗೆ ಯಾವ ರೀತಿ ಅದಕ್ಕೆ ಸಪೋರ್ಟ್ ಕೊಡಬೇಕು, ರೇಟ್ ಕೊಡಬೇಕು, ಹುಲ್ಲು ಕೊಡಬೇಕು, ಬೇವು ಕೊಡಬೇಕು, ಸೇಲೆಸ್ ಕೊಡಬೇಕು, ಸಬ್ಸಿಡೀಸ್ ಕೊಡಬೇಕು ಅಂತ ಉದ್ದೇಶದಿಂದ ಇವತ್ತು ನಮ್ಮಲ್ಲಿ 50-60 ಕೋಟಿ ರೂಪಾಯಿ ಇವತ್ತು ನಮ್ಮ ಅಕೌಂಟಲ್ಲಿ ಅಧ್ಯಕ್ಷ ಕೂಡ ಇಟ್ಟಿದ್ದಾರೆ. ಮತ್ತೆ ಇವತ್ತು ಹೊಸ ಡೈರಿ ಕಟ್ಟಡ ಕಟ್ಟಬೇಕು. ಇವತ್ತು ಪ್ರತಿ ತಿಂಗಳು ನಾವು ಸುಮಾರು 1-1.5 ಕೋಟಿ ರೂಪಾಯಿ ಎಷ್ಟು ಇವತ್ತು ಬೇರೆ ಒಕ್ಕೂಟಕ್ಕೆ ಹಾಲು ಪ್ಯಾಕಿಂಗ್ ಮಾಡೋದ್ರಿಂದ ಇವತ್ತು ಕಷ್ಟ ಆಗ್ತಿದೆ. ಅದನ್ನು ನಾವು ಇವತ್ತು ಆದಷ್ಟು ಬೇಗ ಕಟ್ಟಡ ಕಟ್ಟಕ್ಕಾಗೋದಿಲ್ಲ ಅಂತ ಅಧ್ಯಕ್ಷರು ಇವತ್ತು ಮೊದಲನೇದಾಗಿ ಅದನ್ನ ಅತಿ ಕಡಿಮೆ ದರದಲ್ಲಿ ಇವತ್ತು ಅದನ್ನ ರೈತರನ್ನ ನಮೂದೆ ಮಾಡಿ ಇವತ್ತು ಬರೀ ನಮ್ಮ 1 ತಿಂಗಳಲ್ಲಿ ಅದನ್ನು ಕಾರ್ಯಕ್ರಮ ಮಾಡಿ 2 ತಿಂಗಳಲ್ಲಿ ಕಾರ್ಯಕ್ರಮ ಮಾಡಬೇಕು. ಮತ್ತೆ ಡೈರಿ ಕಟ್ಟಿ ಹೊಸ ಡೈರಿ ಈಗ ತತ್ಕೂಲ 1 ಕೋಟಿ ಉಳಿಸಬೇಕು ಅಂತ ದೊಡ್ಡ ಒಂದು ನಿರ್ಧಾರವನ್ನು ಇವತ್ತು ಅಧ್ಯಕ್ಷರು ತಗೊಂಡಿದ್ದಾರೆ. ಇದೆಲ್ಲ ಪ್ರಯತ್ನ ಏನಂದ್ರೆ ಇವತ್ತು ಬೆಲೆ ಜಾಸ್ತಿ ಕೊಡಬೇಕು. 1.5 ಕೋಟಿ ಉಳಿಕೆ ಆದ್ರೆ ರೇಟ್ 20 ರೂಪಾಯಿ ಜಾಸ್ತಿ ಕೊಡ್ತಾರೆ. ಅಂದ್ರೆ ಎಸ್ಟಿಮೇಟೆಡ್ ಹೇಳ್ತೀವಿ ಏನ್ ರೇಟ್ ಬಂದ್ರೆ ಅದೇ ಕೊಡ್ತಾ ಇದೆ. ನಮ್ಮ ಗ್ರಾಮದಲ್ಲಿ ಕೂಡ ಕಡಿಮೆ ಇದ್ದಿದ್ದೆ ಅದು ರೈತರು ಇವತ್ತು ಹೊಂದಾಣಿಕೆ ಆಗಿದೆ. ಇಡೀ ನಮ್ಮ ತಾಲೂಕಲ್ಲಿ ಕೂಡ ಇವತ್ತು ಕಸಬಾ ಇರ್ಬೋದು, ದೇವರ ಇರ್ಬೋದು, ಅಂಬಾಜಿ ಇರ್ಬೋದು ಎಲ್ಲ ಕೂಡ 80% ಇವತ್ತು ಸಂಘಗಳು ಇವತ್ತು ಫ್ಯಾಟಿಂಗ್ ಮೇಲೆ ರೇಟ್ ಕೊಡ್ತಾ ಇದ್ದಾರೆ. ದಯವಿಟ್ಟು ನಾವು ಕೂಡ ಇವತ್ತು ಫ್ಯಾಟಿಂಗ್ ಮೇಲೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಪ್ರಯತ್ನ ಮಾಡಿದ್ದಾರೆ. 30 ಸಂಘಗಳು ಇವತ್ತು ಅದಕ್ಕೆ ಏನು ಮೂಲಭೂತ ಸೌಕರ್ಯ ಇರುತ್ತೆ. ಇವತ್ತು ಕಟ್ಟಡ ಕಟ್ಟಬೇಕಾ, ಒಂದು 5-6 ಸಂಘ ಕಟ್ಟಡ ಕಟ್ಟದೆ ಅದನ್ನು ಕಟ್ಕೊಡ್ತೀವಿ. ಇವತ್ತು ಅನಲೈಸರ್ಸ್ ಫ್ಯಾಕ್ಟ್ರಿ 8 ಸೀಟ್ ಇರ್ಬೋದು, ಅದನ್ನು ಮತ್ತೆ ಇನ್ನೊಂದು ಸತಿ ಮಾಡಬೇಕು ಅಂತ ಹೇಳ್ತೇವೆ. ಅದನ್ನು ಕೂಡ ಮಾಡ್ಕೊಡ್ತೀವಿ. ನಾವು ಹೆಚ್ಚಿಗೆ ಆದ ಉತ್ಪಾದನೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾವು ದಯವಿಟ್ಟು ಮಾಡಬೇಕಾಗ್ತದೆ. ಮತ್ತೆ ಅಧ್ಯಕ್ಷರನ್ನ ಮತ್ತೆ ನಾವು ಏನು ಬರಗಾಲ ಹಿಂಗೆ ಮುಂದುವರೆದ್ರೆ ಇಡೀ ಜಿಲ್ಲೆಯಲ್ಲಿ 2,000 ಜನ ಸೇರಿ ರೈತರನ್ನ ಸೇರಿ ಇವತ್ತು DC ಅವ್ರನ್ನ ಮೀಟ್ ಮಾಡಿ ಬರಗಾಲ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮತ್ತೆ ಸರ್ಕಾರದಲ್ಲಿ ಏನು 5 ರೂಪಾಯಿ ಪ್ರೋತ್ಸಾಹ ಬರ್ತೀಗ ಅದನ್ನು 2 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಒಂದು ಪ್ರತಿಭಟನೆಯನ್ನ ಒಂದು ಮನವಿಯನ್ನು ಮಾಡೋಣ ಅಂತ ಕೂಡ ಇವತ್ತು ಅಧ್ಯಕ್ಷರು ನಿರ್ಣಯ ಮಾಡಿದ್ದಾರೆ. ಬಹುಶಃ ಅದನ್ನ ಕಾರ್ಯಕ್ರಮ ನನ್ನ ಒತ್ತಾಯ ಕೂಡ ಇವತ್ತು ಅಧ್ಯಕ್ಷರು ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಬಹುಶಃ ಅದಕ್ಕೆ ರೂಪರೇಷ್ ಸಿದ್ಧ ಮಾಡಿ ಒಂದು ಹೆಚ್ಚಿಗೆ ಪ್ರತಿಭಟನೆಯಲ್ಲಿ ಸಂಪೂರ್ಣ ಮಾಡೋದಿಲ್ಲ, ಸರ್ಕಾರವನ್ನು ಒತ್ತಾಯ ಮಾಡೋದು, ಮನವಿ ಮಾಡೋದು ಮತ್ತೆ ಬರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಬೇಕು ಅಂತ ದೊಡ್ಡ ಒಂದು ಕಾರ್ಯಕ್ರಮ ಕೂಡ ಮಾಡಬೇಕು ಅಂತ ಇವತ್ತು ನಾವೆಲ್ಲ ಒಟ್ಟಿಗೆ ಚರ್ಚೆ ಮಾಡಿದ್ದೀವಿ. ಇರ್ತಕ್ಕಂಥ ಸಮಸ್ಯೆಗಳನ್ನ ನಿರ್ವಹಣೆ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಅವರು ಪ್ರತಿ ದಿವಸ ಮಾಡ್ತಾ ಇದ್ದಾರೆ. ನೇರವಾಗಿ ಕಳೆದ 5-6 ಗಂಟೆ ಒಕ್ಕೂಟದಲ್ಲಿ ಪ್ರತಿ ದಿವಸ ಕೂತು ಇವತ್ತು ಒಂದು ಸಣ್ಣ 1 ರೂಪಾಯಿ ಕೂಡ ಬಿಟ್ಕೊಳ್ಳೋದಿಲ್ಲ. ಯಾವುದೇ ಒಂದು ಟೆಂಡರ್ ವ್ಯವಸ್ಥೆ ಇರ್ಬೋದು, ಯಾವುದೇ ರೀತಿ ಖರ್ಚಾಗ್ತಕ್ಕಂಥ ಬಂದರೆ ಅವರ ಸ್ವಂತ ನಿರ್ವಹಣೆ ಮಾಡಿ ಇಷ್ಟು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಒಂದು ದೊಡ್ಡ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ನಾವು ಕೂಡ ಅವ್ರ ಮೇಲೆ ಭರವಸೆ ಇಟ್ಟಿದ್ದೀವಿ. ಇವತ್ತು ಅವರ ಅವಧಿಯಲ್ಲಿ ದೊಡ್ಡ ಒಂದು ಬದಲಾವಣೆ ಆಗ್ತದೆ ನಾವು ಕೂಡ ನಿರೀಕ್ಷೆ ಇದ್ದೀವಿ. ನಾವು ಕೂಡ ಅದನ್ನ ಶಾಸಕ ಸಹಕಾರ ಕೊಡಲಿಕ್ಕೆ ನಾವು ಕೂಡ ಸದಾ ಸಿದ್ಧಿದ್ದೀವಿ. ಯಾವುದೇ ಆಗಲಿ ಇವತ್ತು ಒಕ್ಕೂಟ ಇವತ್ತು ಬೇರ್ಪಡೆ ಬಂದ್ಮೇಲೆ ದೊಡ್ಡ ಮಟ್ಟದಲ್ಲಿ ಇವತ್ತು ಕೋಲಾರ ಒಕ್ಕೂಟಿಗೆ ಸರ್ಸಮನಾಗಿ ನಾವು ತಗೊಂಡು ಹೋಗುವ ಉದ್ದೇಶ ಕೂಡ ನಾವು ಇಟ್ಟಿದ್ದೀವಿ. ರೈತರು ಕೂಡ ಯಾವುದೇ ರೀತಿ ರೇಟ್ ಕಮ್ಮಿ ಮಾಡಬಾರ್ದು, ರೇಟ್ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟಿದ್ದೀವಿ. ಮತ್ತೆ ಈ ಒಂದು ಸಭೆ ಆದ್ಮೇಲೆ ಇವತ್ತೇನು ನಿಮಗೆ ಎಲ್ಲರೂ ಕೂಡ ಗುಜರಾತ್ ಹೋಗ್ಬೇಕು, ಬೇರೆ ನೋಡಬೇಕು, ಪ್ರವಾಸ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ.
ಅದನ್ನು ಕೂಡ ಇವತ್ತು ನಿಮ್ಮ ಒಂದು ಹೋಟೆಲ್ಗೆ ಸಂಬಂಧಪಟ್ಟಂತೆ ಮತ್ತು ಪ್ರವಾಸ ಯಾರು ಹೋಗಿದ್ರೆ ಈಗಾಗಲೇ ರೆಡಿ ಇದ್ದೀವಿ ನಾವು. ಈಗ ನೀವು ಗುಜರಾತ್ ಹೋಗ್ತೀರಾ, ಇಲ್ಲ ವಿಜಯ ವಿಶಾಖ ಹೋಗ್ತೀರಾ, ಎಲ್ಲ ಒಂದು ಕಾರ್ಯಕ್ರಮ ಮಾಡೋಕ್ಕೆ ನಾವು ಈಗ ಆಲ್ರೆಡಿ ನಮ್ಮ ಇವರು ಕಲಿಸಿದ್ವಿ, ಯಾರೋ ಸ್ಕೂಲ್ ಕಳಿಸ್ತಕ್ಕಂಥ ಒಬ್ಬ ಕಾಂಟ್ರಾಕ್ಟರ್ ಕಲಿಸಿದ್ವಿ. ನೀವೆಲ್ಲ ಒಟ್ಟಿಗೆ ಒಂದೇ ಸಂಖ್ಯೆ ಎಲ್ಲರೂ ಕಲಿಸೋಕ್ಕಾಗಲ್ಲ. ಒಂದೊಂದು ಸೊಸೈಟಿಗೆ 5-5 ಜನ 6 ಜನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈತರನ್ನು ಕಲಿಸೋದಕ್ಕೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇವತ್ತು ಒಕ್ಕೂಟಗಳು ಬೆಳೀತಾ ಇದೆ, ಕ್ವಾಲಿಟಿಗೆ ಯಾವ ರೀತಿ ಕೊಡ್ತಿದ್ದಾರೆ, ಗುಣಮಟ್ಟ ಯಾವ ರೀತಿ ಕಾಪಾಡ್ತಿದ್ದಾರೆ ಅಂತ ಪ್ರವಾಸ ನಾವೆಲ್ಲ ಕೂತ್ಕೊಂಡು ಫೈನಲ್ ಮಾಡಿದ್ರೆ ಇವತ್ತು ನೀವು ನಾನು ಇವತ್ತು ಸ್ಟ್ಯಾಂಡರ್ಡ್ ಆದರೆ ಇವತ್ತು ಒತ್ತಡ ಕಮ್ಮಿ ಇದೆ. ಹಾಗಂತ ನಮ್ಮ ಜವಾಬ್ದಾರಿ ಅಂದರೆ ನಮ್ಮ ಹೋಟೆಲ್ ನಾನು ಜವಾಬ್ದಾರಿ ಬಂದಿದ್ದು ನಮ್ಮಲ್ಲಿ ಒಂದು 80% ಅಷ್ಟು ಕ್ವಾಲಿಟಿ ಬೆಳೆದಿರೋ 100% ಹೇಳ್ತಿಲ್ಲ, 80-85% ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ರು. ನಿಮ್ಮಲ್ಲಿ ಬರೀ 70% ಇದೆ. ನಮ್ಮ ಗೌರವ ನಿಮ್ಮ ಗೌರವ ನನ್ನ ಗೌರವ ಉಳಿಬೇಕಾದ್ರೆ ಎಲ್ಲ ಮನಸ್ಸು ಮಾಡಿ ಇವತ್ತು ಇನ್ನೊಂದು 1-2 ತಿಂಗಳಲ್ಲಿ ಅದನ್ನ ಹೆಚ್ಚಿಗೆ ಗುಣಮಟ್ಟ ರೈಸ್ ಮಾಡಲಿಕ್ಕೆ ಮತ್ತೆ ಹಾಲಿನ ಉತ್ಪಾದನೆ ರೈಸ್ ಮಾಡಲಿಕ್ಕೆ ನೀವು ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ನಾವು ಕೂಡ ಬೆಳಗ್ಗೆ ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಮೊದಲನೇದಾಗಿ ಕೇಳೋದು ಗುಣಮಟ್ಟ ಮತ್ತೆ ಅಡಲ್ಟ್ರೇಷನ್. ನಾನು ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಯಾವುದೇ ಕಾರಣಕ್ಕೂ ಕೂಡ ಅಂತ ಕೇಳ್ಕೊಳ್ತೇವೆ. ಅದನ್ನು ನಾವು ಮನೆಯ ಮುಖಾಂತರ ಅದನ್ನ ಹರಡಿಸ್ಲಿಕ್ಕೆ ಸಂಬಂಧಪಟ್ಟ ಜಿಲ್ಲಾ ಸಚಿವರುಗಳು ಯಾರು ಕೂಡ ಮತ್ತೆ ನಮ್ಮ ಎಲ್ಲ ತಾಲೂಕುಗಳ ಶಾಸಕರ ನೇತೃತ್ವದಲ್ಲಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನ ಇವತ್ತು ಪ್ರತಿ 1 ಲೀಟರ್ ಕೂಡ ಗುಣಮಟ್ಟದ ಆಧಾರದ ಮೇಲೆ ರೈತರಿಗೆ 2 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರ ಮುಖಾಂತರ ಒತ್ತಾಯ ಮಾಡ್ತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಮ್ಮ ಅಧ್ಯಕ್ಷರು ನಾವು ಆಡಳಿತ ಕೊಟ್ಟಿವರು ಮಾಡ್ತೀವಿ. ನಿಮ್ಮ ಸರ್ಕಾರ ಮತ್ತೆ ಗುಣಮಟ್ಟದ ಮೇಲೆ ಕೂಡ ನಿಮ್ಮ ಸರ್ಕಾರ ಕೇಳ್ತಾ ನಾವೆಲ್ಲ ಬೆಳಗ್ಗೆ ಸಭೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಅದೇ ಕಡೆ ಉಪ್ಪಾಗಿ ಗಣಪತಿ ದಯವಿಟ್ಟು ಮಾಡಿದ್ದೀವಿ. ಅಂತ ಮೊದಲನೇ ಆದ್ಯತೆ ಅಡಲ್ಟ್ರೇಷನ್ ವಿಚಾರವನ್ನು ದಯವಿಟ್ಟು ಯಾರು ಮಾಡಿಕೊಡ್ಬೇಡಿ. ಇದು ತಪ್ಪಾಗ್ತದೆ, ನಮ್ಮ ಮಕ್ಕಳು ಒಳ್ಳೇದಾಗೋದಿಲ್ಲ. ಮತ್ತೆ ಏನ್ BMC-ಗಳಲ್ಲಿ ಇದೆಯೋ ಆ ಒಂದು ಸಂಘದ BMC ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಸಹ ಸಂಘಗಳಿಗೆ ಯಾವ ರೀತಿ ಇದೆ ಅಂತ ಕ್ವಾಲಿಟಿಯಲ್ಲಿ ದಯವಿಟ್ಟು ತಪ್ಪಾಡಿ ಹೋಗ್ಬೇಡಿ. ಒಂದು ಮುಳುಮಲ, ಒಂದು ಗುಡಾಗಳ್ಳಿ, ಒಂದು ಕದ್ದೂರು ಗ್ರಾಮದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ ಪ್ರತಿ ತಿಂಗಳು ಸಭೆ ಮಾಡಿದ್ದೇವೆ. ನೀವು ಒಂದು ಸಹ ಸಂಘಗಳನ್ನು ಕರೆಸಿ ಸಭೆ ಮಾಡಿ ಅಧಿಕಾರಿಗಳು ನೀವು ಯಾವ ರೀತಿ ಅದನ್ನ ಮನವರಿಕೆ ಮಾಡ್ತಾರೆ. ಅಧಿಕಾರಿಗಳು ಕೂಡ ಅಷ್ಟೇ ನಮ್ಮ ಯಾರು ನಿಯಮ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇರ್ಬೋದು ತಪ್ಪದೇ ಪ್ರತಿ ತಿಂಗಳು ಕೂಡ ವರದಿ ಕೊಡಬೇಕಾಗ್ತದೆ. ನೀವು ಒಕ್ಕೂಟದ ಅಧ್ಯಕ್ಷರು ಮತ್ತೆ ನಂದು ಯಾವ ರೀತಿ ಗುಣಮಟ್ಟ ನೀವು ಅದೇ ಸಹ ಸಂಘಗಳಲ್ಲಿ ನೀವು ಆ ಸಂಘದಲ್ಲಿ ಮೀಟಿಂಗ್ ಮಾಡಬೇಕಾಗ್ತದೆ. ಪ್ರತಿ ಸಂಘಗಳು ಪ್ರತಿ ತಿಂಗಳು 3 BMC-ಗಳಲ್ಲಿ ಮತ್ತೆ ತಾಲೂಕಿನಲ್ಲಿ ಎಲ್ಲ ಸಂಘಗಳು BMC ಪ್ರತಿ ತಿಂಗಳು ಕೂಡ ಈ ಒಂದು ಗುಣಮಟ್ಟದ ಮೇಲೆ ಮತ್ತೆ ಅಡಲ್ಟ್ರೇಷನ್ ಬಗ್ಗೆ ವಿಶೇಷವಾಗಿ ರೇಟಿಂಗ್ ಬಗ್ಗೆ AMC ಮೇಲೆ ನೀವು ದಯವಿಟ್ಟು ನಿಗದಿ ಮಾಡಬೇಕು. ಅಧ್ಯಕ್ಷರೇ ಇದನ್ನ ಪ್ರತಿಯೊಬ್ಬರು ಕೂಡ ವರದಿ ಮಾಡಬೇಕಾದ್ರೆ ಆ ವರದಿಯ ಆಧಾರದ ಮೇಲೆ ನಾವು ಮತ್ತೆ ನಾವು ಕಮ್ಮಿ ಮಾಡಲಿಕ್ಕೆ ಮತ್ತೆ ಗುಣಮಟ್ಟ ಕಾಪಾಡಿಕೊಂಡು ದೊಡ್ಡ ಹೆಜ್ಜೆ ಆಗ್ತದೆ. ಸುಮಾರು 7 ಲಕ್ಷ ರೂಪಾಯಿ ಚೆಕ್ ಅನ್ನ ಇವತ್ತು ರೈತರಿಗೆ ಹಸ್ತಾಂತರ ಮಾಡಿದೆ. ಆಗಲೇ ಹೇಳ್ತಿದ್ದೇನೆ, ಸುಮಾರು 50,000 ಇರ್ತಕ್ಕಂಥ ಒಂದು ಏನು ಇನ್ಶೂರೆನ್ಸ್ ಮೊತ್ತ ಇವತ್ತು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಗಳು ಅದಕ್ಕೆ 80,000 ತಂದಿರಿಸಿದ್ವಿ. ಮುಂದೆ ಕೂಡ 1 ಲಕ್ಷ ತಗೊಳ್ಳತಕ್ಕಂಥ ಪ್ರೀಮಿಯಂ ಕೂಡ ಬರ್ತದೆ, ಅವೆಲ್ಲ ಕೂಡ ಅನುಕೂಲ ಆಗ್ತದೆ. ಯಾಕಂದ್ರೆ ಇವತ್ತು 1 ಲಕ್ಷ ಕಮ್ಮಿ ಯಾರು ಅಷ್ಟು ಸಿಗ್ತಾ ಇದೆ, ಇವತ್ತು 1 ಲಕ್ಷ ತಗೊಳ್ಳಬೇಕು. ಅದರಿಂದ ನಮಗೆ ಪ್ರೀಮಿಯಂ ಕೂಡ ಜಾಸ್ತಿ ಆಗಿ ನಮಗೂ ಕೂಡ ಬರಡ ಜಾಸ್ತಿ ಆಗ್ತದೆ. ಸಮಾನವಾಗಿ ತಗೊಂಡ 50% ನಿಮಗೂ ಲಾಸ್ ಆಗ್ತದೆ. 5,000 ಲಾಸ್ ಅಂದ್ರೆ ನಿಮ್ಗೆ ಬರ್ತಾರೆ ಅಷ್ಟು ಬರ್ತದೆ, 50% ನಮಗೂ ಒತ್ತಡ ಜಾಸ್ತಿ ಆಗ್ತದೆ. ಅದರಿಂದ ನಾವೆಲ್ಲ ಯಾರು ಇವತ್ತು ಮುಂದೆ 60-70 ಸಾವಿರ ಬಂದರೆ 80,000 ಆಗ್ತದೆ. ಮುಂದಿನ ದಿವಸ ನಿಮ್ಮ ಹಸುವಿನ ಒಂದು ಇದರ ಮೇಲೆ ನಿರ್ಧಾರದ ಮೇಲೆ ಅದು ನಿರ್ಧಾರ ಮಾಡಿದ್ರೆ ಇವತ್ತು 7 ಲಕ್ಷ ರೂಪಾಯಿ ಈ ಭಾಗದ ಈ ಹೋಬಳಿಯ ಮತ್ತು ಕೆಲವು ಕಸುವಾಬಳಿಯ ಕೆಲವು ಗ್ರಾಮಗಳಿಗೆ ಇವತ್ತು 7 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಕೊಟ್ಟಿದ್ದು. ಇದು ಮುಂದುವರಿಸಿಕೊಂಡು ಹೋಗ್ತೈತೆ, ಮುಂದೆ 80,000 ಬರ್ತದೆ ಅಂತ ಹೇಳಿ.